ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಶ್ಮಿ. ಇವತ್ತು ನಮ್ಮ ಚಾನಲಲ್ಲಿ ನಿಮಗೆ ದೊನ್ನೆ ಬಿರಿಯಾನಿ ರೆಸಿಪಿನ ಹೇಳ್ತಾ ಇದ್ದೀನಿ. ಹೌದು, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ದೊನ್ನೆ ಬಿರಿಯಾನಿ ರೆಸಿಪಿ ಹೇಳ್ತೀನಿ ಅಂತ. ಇದಕ್ಕೆ ಮೊದಲಿಗೆ 1 kg ಚಿಕನ್ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ವಾಶ್ ಮಾಡಿ ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಮತ್ತು ಲಿಂಬೆಹಣ್ಣು ಹಾಕಿ ನೆನೆಗಿಟ್ಟಿದ್ದೀನಿ. ಲಿಂಬೆಹಣ್ಣು ಇಲ್ಲಾಂದರೆ ನೀವು ಮೊಸರು ಕೂಡ ಹಾಕ್ಬೋದು. ನೆನೆಸಲೇಬೇಕು ಅಂತಿಲ್ಲ, ನೆನೆಸಿದರೆ ತುಂಬ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ಅಷ್ಟೇ. ಇದನ್ನು ಒಂದು ಅರ್ಧ ಗಂಟೆ ಅಂದರೆ ನೀವೆಲ್ಲ ಈ ಅಡುಗೆಗೆ ಹೆಚ್ಕೊಂಡು ಎಲ್ಲ ಮಸಾಲ ರೆಡಿ ಮಾಡ್ಕೊಳೋಷ್ಟು ನೆಂದರೆ ಸಾಕು. ಮೊದಲಿಗೆ ಇದು ರುಬ್ಬೋದಕ್ಕೆ ಏನೇನು ಬೇಕು ಅಂತ ಹಸಿಮೆಣ್ಸಿನ್ಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಆಮೇಲೆ ಮೆಂತ್ಯ ಸೊಪ್ಪು ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೊಂಡು ಗ್ರೈಂಡ್ ಮಾಡೋಣ ಅಂತ. ಸೊ ಇವೆಲ್ಲ ನಾನು ಹೇಳಿರೋ ಐಟಮು. ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ, ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರೆ, ಅದಕ್ಕೆ ನಾನು ಮೆಣಸಿನ್ಕಾಯಿ ಜಾಸ್ತಿ ಹಾಕ್ತಾಯಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ನೀವು ಪೇಸ್ಟ್ ಮನೆಯಲ್ಲೇ ಮಾಡಿ ಪೇಸ್ಟ್ ಇದ್ದರೂ ಅದನ್ನು ಹಾಕ್ಬೋದು. ಡೈರೆಕ್ಟಾಗಿ ಮಿಕ್ಸಿ ಜಾರಲ್ಲೇ ಹಾಕಿ ಪುದೀನ, ಕೊತ್ತಂಬರಿ, ಆಮೇಲೆ ಮೆಂತ್ಯ ಸೊಪ್ಪು ಇವನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇದನ್ನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಇದನ್ನು ತೆಗೆದು ಆರೋದಕ್ಕೆ ಇಡಿ. ಇಷ್ಟೇ ಇರೋದು, ತುಂಬ ಏನು ಐಟಮ್ಸ್ ಏನಿಲ್ಲ. ಇಷ್ಟೇ. ಮಸಾಲ ಯಾವುದೂ ಗ್ರೈಂಡರಿಗೆ ಹಾಕಬೇಡಿ, ಎಲ್ಲ ನಾವು ಡೈರೆಕ್ಟಾಗಿ ಹಾಕೋಣಂತೆ. ಇದು ನನ್ನ ರೀತಿಯಲ್ಲಿ ದೊನ್ನೆ ಬಿರಿಯಾನಿ, ನಾನು ಮಾಡೋ ರೀತಿಯಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಕಲರ್ ಹೋಗೋದಿಲ್ಲ. ಮೆಂತ್ಯ ಸೊಪ್ಪು, ಉಪ್ಪು ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ, ಯಾವುದೇ ರೀತಿ ಕಲರ್ ಹಾಕೋ ಅವಶ್ಯಕತೆ ಇರೋಲ್ಲ. ಇದು ನನ್ನ ರೀತಿಯಲ್ಲಿ ನಾನು ಹೇಗೆ ದೊನ್ನೆ ಬಿರಿಯಾನಿ ಮಾಡ್ತೀನಿ ಆ ರೀತಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾನು 1 kg ಚಿಕನ್ಗೆ ನೀವು ಬೇಕಿದ್ರೆ 1 kg ಅಕ್ಕಿ ತೊಗೋಬೋದು. ನಾನು 1 kg ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ನೆನೆಕಿಟ್ಟಿದ್ದೀನಿ. ಇದೆಲ್ಲ ಒಗ್ಗರಣೆಗೆ ಹಾಕೋ ಐಟಮ್. ಇದು ಮಸಾಲ ತೊಗೊಂಡಿದ್ದೀನಿ. ಬಾಣಲೆ ಎಣ್ಣೆ ಹಾಕಿ ಮಸಾಲೆಗಳು ಈ ಥರ ಶಾಜೀರ, ಏಲಕ್ಕಿ, ಲವಂಗ, ಪಲಾವ್ ಎಲೆ, ಮತ್ತು ಮೆಣಸು, ಆಮೇಲೆ ಇದು ಅಂತಾರಲ್ಲ ಜಾಪತ್ರಿ, ಆಮೇಲೆ ಕಲ್ಲು ಹೂವು ಅಂತಾರಲ್ಲ, ಇವನ್ನೆಲ್ಲ ಹಾಕೋಬೋದು. ಮಸಾಲೆಗಳು ಸ್ವಲ್ಪ ಸ್ವಲ್ಪವಾಗಿ ಹಾಕಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕಿ. ಆಮೇಲೆ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಇಲ್ಲೊಂದು ಮೀಡಿಯಮ್ ಸೈಜ್ ಈರುಳ್ಳಿ 4 ತೊಗೊಂಡಿದ್ದೀನಿ. ಆಮೇಲೆ ಇದನ್ನು ಉದ್ದಕ್ಕೆ ಹೆಚ್ಕೊಂಡು ಇದು ಸ್ವಲ್ಪ ಕೆಂಪಾದಮೇಲೆ ಪುದೀನ, ಕೊತ್ತಂಬರಿ ಮತ್ತು ಸ್ವಲ್ಪ ಟೊಮೆಟೊನೂ ನಾನು ಉದ್ದಕ್ಕೆ ಹೆಚ್ಚಿದ್ದೀನಿ. ಇವನ್ನೆಲ್ಲ ಹಾಕಿ ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದನ್ನು ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಆಮೇಲೆ ಮತ್ತು ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ. ನಾನು ಚಿಕನ್ನಿಗೆ ನೆನೆಸುವಾಗಲೂ ಹಾಕಿದ್ದೆ, ಇವಾಗ ಒಗ್ಗರಣೆಗೂ ಹಾಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ. ಅರಿಶಿನ ಚಿಕನ್ಗೆ ಸ್ವಲ್ಪ ಹಾಕಿದ್ದೆ. ನೆಕ್ಸ್ಟ್ ಇದೆಲ್ಲ ಬೆಂದ ಮೇಲೆ ನೆನೆಸಿರೋ ಚಿಕನ್ ಇದೆಲ್ಲ, ಈಗೇನು ಇಷ್ಟೆಲ್ಲ ಕೊಯ್ಕೊಂಡು ನಾವೆಲ್ಲ ಎರಚ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟು ತನಕ ಚಿಕನ್ ನೆಂದಿರುತ್ತೆ. ಅದು ಚಿಕನ್ನ ಹಾಕಿ ಕವರ್ ಮಾಡಿ ಒಂದು 5-10 ಮಿನಿಟ್ಸ್ ನೀರು ಬಿಟ್ಟು, ಅದು ನೀರೆಲ್ಲ ಚೆನ್ನಾಗಿ ಹೋಗೋ ತನಕ, ಹಸಿ ವಾಸನೆ ಹೋಗೋ ತನಕ ನೀವು ಚಿಕನ್ನ ನೆಕ್ಸ್ಟು ಬೇಯಿಸಿದ ನಂತರ ನಾವು ರುಬ್ಬಿದ ಮಸಾಲೆ ಹಾಕೋಣಂತೆ. ಒಂದು 10 ನಿಮಿಷ ಆದರೂ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ತುಂಬ ಜೋರು ಉರಿಯಲ್ಲಿಲ್ಲ, ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿ. ನೆಕ್ಸ್ಟ್ ನಾವು ರುಬ್ಬಿದ ಮಸಾಲೆ ಇದೆಲ್ಲ ಅದನ್ನು ಹಾಕಿ. ನೋಡಿ ಎಷ್ಟು ಗ್ರೀನ್ ಇದೆ, ಯಾವುದೇ ರೀತಿ ಕಲರ್ ಯಾವುದು ಆ್ಯಡ್ ಮಾಡಿಲ್ಲ. ಈ ರೀತಿ ನ್ಯಾಚುರಲಾಗಿ ಮಾಡಿ, ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿ, ಮನೇಲಿ ಯಾವ್ಯಾವ ಐಟಮ್ಸ್ ಇರುತ್ತಲ್ಲ ಅದನ್ನೇ ಹಾಕಿ ಮಾಡಿ. ಇದೇ ಬೇಕು ಅದೇ ಬೇಕು ಅಂತ ಯಾವತ್ತೂ ನಾನು ಅಡುಗೆ ಮಾಡುವಾಗ ಆ ಐಟಮ್ ಇಲ್ಲ ಅಂದರೆ ನಾನು ಮಾಡೋದೇ ಇಲ್ಲ ಅಂತ ನಾನು ಕೂರಲ್ಲ. ಮನೇಲಿ ಏನಿರುತ್ತೆ ಅದೇ ಐಟಮಲ್ಲೇ ಯಾವಾಗಲೂ ಅಡುಗೆ ಮಾಡೋದು ನಾನು. ಆಮೇಲೆ ಪ್ರೀತಿಯಿಂದ ಮಾಡಿದ್ರೆ ಅಡುಗೆ 100% ರುಚಿಯಾಗುತ್ತೆ. ನಾನು ಹೇಗೆ ಮಾಡ್ತೀನಿ ದೊನ್ನೆ ಬಿರಿಯಾನಿ, ನಾನು ಆ ರೀತಿ ಮಾಡ್ತಾ ಇರೋದು. ನನ್ನ ಮಗಳದ್ದು 2ನೇ ವರ್ಷ ಬರ್ತ್ಡೇಗೆ ನಾನು ದೊನ್ನೆ ಬಿರಿಯಾನಿನೇ ಮಾಡಿದ್ದೆ, 50-60 ಜನಗೋಸ್ಕರ. ಈಗ ಅಷ್ಟೊಂದು ಜನಗಲ್ಲ, ಇದೊಂದು 10 ಜನ ಊಟ ಮಾಡ್ಬೋದು. ಚಿಕನ್ ಹಾಕಿದ ಮೇಲೆ ನೀವು ಬಿರಿಯಾನಿ ಮಸಾಲ ಹಾಕಿ, ಯಾವ್ದಾರ ಬಿರಿಯಾನಿ ಪೌಡ್ರನ್ನ ನೀವು ಹಾಕ್ಬೋದು. ಉಪ್ಪು ಕಮ್ಮಿ ಇತ್ತು, ಕಮ್ಮಿ ಆಗಿದೆ ಅಂತ ನನಗೆ ಅನಿಸ್ತು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇನ್ನೊಂದು 10 ನಿಮಿಷ ಬೇಯಿಸಿ. ನೋಡಿ ಇವಾಗ ಎಲ್ಲ ಎಣ್ಣೆ ಬಿಟ್ಟಿದೆ, ಉಪ್ಪು ಕರೆಕ್ಟಾಗಿದೆ ಅಂತ ಗೊತ್ತಾಗ್ತಿದೆ. ಸೊ ಇವಾಗ ಆಗಿದೆ ಅಂತ ಅರ್ಥ.
ಚಿಕನ್ ಚೆನ್ನಾಗಿ ಬೆಂದಿದೆ. ಇವಾಗ ನಾವೇನು ಮಾಡೋಣ, ನೆನೆಸಿಟ್ಟಿರೋನ ಅಕ್ಕಿನ ಹಾಕೋಣ ಅಂತೆ. ಅಕ್ಕಿ ಕೂಡ ಅಷ್ಟೇ, ನಿಮಗೆ 1 kg ಚಿಕನ್ಗೆ 1 kg ಅಕ್ಕಿ 1 kg ಹಾಕಿದರೆ ನಡೆಯುತ್ತೆ. ಇಲ್ಲ ಅದಕ್ಕಿಂತ ಕಮ್ಮಿ ಅಕ್ಕಿ ತೊಗೊಳ್ಳಿ, ಆವಾಗ ಚೆನ್ನಾಗಾಗುತ್ತೆ. ನಾನು 1 kg ಅಕ್ಕಿಗೆ ನಾನು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. ಅಂದರೆ ಒಂದು 750-800 ಗ್ರಾಮ್ ಅಕ್ಕಿ ಆಗುತ್ತೆ. ಸೊ ಇದನ್ನು ಇವೆಲ್ಲದನ್ನು ಮುಂಚೆನೇ ನೆನೆಸ್ಬೇಕು, ಮುಂಚೆನೇ ಮಾಡಬೇಕು, ಇವೆಲ್ಲ ಏನೂ ಇಲ್ಲ. ನೀವು ಒಂದೊಂದಾಗೆ ನಾನು ಹೇಗೆ ಹೇಳಿದ್ದೀನಲ್ಲ ಆ ರೀತಿ ಮಾಡ್ಕೊತ ಬನ್ನಿ. ನಾನು ಮಸಾಲ ಐಟಮ್ ರೆಡಿ ಮಾಡ್ಕೊಳೋಷ್ಟೊತ್ತಿಗೆ ಅಕ್ಕಿ ನೆನೆಕ್ಕಿಟ್ಟೆ. ಈ ಅಕ್ಕಿ ನೆನೆಕ್ಕಿಟ್ಟು ಇವೆಲ್ಲ ಹೆರ್ಚ್ಕೊಂಡು ಕಟ್ ಮಾಡ್ಕೊಳೋ ತನಕ ಚಿಕನ್ನು ಬೇಯುತ್ತೆ, ಈ ಕಡೆ ಅಕ್ಕಿನೂ ರೆಡಿ ಆಯಿತು. ಇನ್ನೊಂದೇನು ಅಂದರೆ, ಯಾವತ್ತು ತಣ್ಣೀರು ಹಾಕಬೇಡಿ. ಅಕ್ಕಿ ಹಾಕಿದ ಕೂಡಲೇ ನಾನು ಬಿಸಿನೀರು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಬಿಸಿನೀರೇ ಹಾಕಿದ್ದೀನಿ. ನೀವು ಕೂಡ ಬಿಸಿನೀರೇ ಹಾಕಿ ಇವೆಲ್ಲ ಪ್ರೋಸೆಸ್ ಆಗೋಷ್ಟು ಮ್ಯಾಕ್ಸಿಮಮ್ 1/4 ಗಂಟೆ 1 ಗಂಟೆಯಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ನನಗೆ ಖಾರ ಕಮ್ಮಿ ಇದೆ ಅನ್ನಿಸ್ತು, ಅದಕ್ಕೆ ನಾನು ಮೆಣಸಿನ್ಕಾಯಿನ ಅರ್ಧ ಕಟ್ ಮಾಡಿ ಹಾಕಿದ್ದೀನಿ. ನೀವು ನೋಡಿ ಖಾರ ಕರೆಕ್ಟಾಗಿದ್ದರೆ ಆಯಿತು, ಇಲ್ಲಾಂದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಇದಿಷ್ಟೇ, ದೊಣ್ಣೆ ಬಿರಿಯಾನಿ ರೆಡಿ ಆಯಿತು. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.